ಡಿಸಿಎಂ ಫ್ಲಾಗ್ ಹಿಡಿದು ಓಡಾಡಿದ್ದು ವೈಯಕ್ತಿಕ, ಭದ್ರತಾ ಲೋಪ ಆಗಿದೆ ಇಲ್ಲ ಅಂತ ಹೇಳಲ್ಲ. ಕಾಲ್ತುಳಿತ ದುರಂತಕ್ಕೆ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಇದು. ತಪ್ಪಿತಸ್ಥರು ಯಾರು ಅಂತ ತಿಳಿಯೋದಕ್ಕೆ ತನಿಖೆ, ವರದಿ ಬಂದ ಮೇಲೆ ಇನ್ನೊಂದು ಹಂತದ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಭದ್ರತಾ ಲೋಪ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ. ಕಾಲ್ತುಳಿತ ಕೇಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು. ಬಿಜೆಪಿ ರಾಜ್ಯಗಳಲ್ಲೂ ಕೂಡ ಘಟನೆಗಳಾಗಿವೆ, ಕೇಂದ್ರದಲ್ಲೂ ವಿಫಲ ಆಗಿದೆ. ಚಕಾರ ಎತ್ತಲ್ಲ. ಕಮಿಷನರ್ ಅಮಾನತ್ತು ವಿಚಾರ ಸಂಪುಟದ ನಿರ್ಧಾರ, ಅದು ವರದಿ ಬರಲಿ, ತಪ್ಪಿಲ್ಲ ಅಂತಂದ್ರೆ ಆಮೇಲೆ ದಾರಿ ಇದೆಯಲ್ವಾ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಕೈಕೊಂಡಿದೆ, ಸೊ ತನಿಖೆ ಆಗಲಿ, ಮುಂದೆ ಯಾರು ತಪ್ಪಿಸ್ತಾರೆ ಗೊತ್ತಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ. ಆಗಬಾರ್ದಿತ್ತು ಇಲ್ಲ, ಆಗಬಾರ್ದಿತ್ತು, ಅದು ಆಗಿದೆ ನೋಡಿ. ಅದೇ ತನಿಖೆ ಆಗಬೇಕು. ಇನ್ನೂ ಭಾಳಷ್ಟು ಗೊಂದಲ ಇದೆ. ಎಲ್ಲ ಯಾರು ಪೊಲೀಸರಿಗೆ ಗೊತ್ತಾಯ್ತಾ, ನಮಗೆ ಗೊತ್ತಾಯ್ತಾ, ಅವ್ರೇನು ನಮ್ಮ ಪರ್ಮಿಷನ್ ಎಲ್ಲ ಮಾಡಿದಾರೆ, ಈಗ ಇನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿವರೆಗೆ ಕನ್ಫ್ಯೂಷನ್ ಇದೆ. ಅದನ್ನೇ ಈಗ ತನಿಖಾ ವರದಿಯಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಕೊಟ್ಟಿದ್ರೆ ಒಬ್ರು ಹೇಳ್ತಾರೆ, ಕೊಟ್ಟಿಲ್ಲ ಒಬ್ರು ಹೇಳ್ತಾರೆ. ಯಾವ್ದಾದ್ರು ವೈಯಕ್ತಿಕ ವಿಚಾರ, ಈಗ ಫ್ಲಾಗ್ ಹಿಡಿಬಾರ್ದು, ವೈಯಕ್ತಿಕ ಅಭಿಪ್ರಾಯ ಸರ್. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ ಅದು. ಆದರೆ ಇದು ಗೊಂದಲ ಆಗಿರೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಇದೆಲ್ಲ ನೋಡಿ ತನಿಖೆಯಿಂದನೇ ಹೊರಗೆ ಬರಬೇಕು. ಪರ್ಮಿಷನ್ ಎಷ್ಟು ಜನ ಆಯಿತು, ಎಷ್ಟು ಜನ ಹೋದ್ರು, ಅವ್ರಿಗೆ ಯಾರು ಬಿಟ್ಟರು, ಇಲ್ಲೆಲ್ಲ ಯಾರ್ಯಾರ ಬೇಕೇ ಬೇಕು. ಅವ್ರಿಗಿದ್ರೆ ಮತ್ತೆ ಅವ್ರಿಗೂ ಅವಕಾಶ ಇದೆ, ವಿರೋಧ ಪಕ್ಷದವ್ರಿಗೆ ಮತ್ತೆ ಅವ್ರಿಗೂ ಅವಕಾಶ ಇದೆ. ನಾವು ಒಂದು ವರದಿ ಬರಲಿ, ಅದು ಸರಿ ಇದೆಯೋ ತಪ್ಪಿದೆ ನಂತರ ಅವ್ರಿಗೂ ಅವಕಾಶ ಇದೆ ಹಾಗೆಲ್ಲ ಹೇಳ್ತಾರೆ. ಈಗ ಅವ್ರದ್ದು ಎಲ್ಲ ದೊಡ್ಡದು ಈ ಥರ ಅವ್ರ ರಾಜ್ಯದಲ್ಲಿ ಘಟನೆ ಆಗಿದೆ, ಕೇಂದ್ರದಲ್ಲಿ ಫೇಲ್ಯೂರ್ ಆಗಿದೆ. ಅದ್ರ ಬಗ್ಗೆ ಯಾವಾಗ ಚಕಾರ ಶಬ್ದ ಎತ್ತವರು ಈಗ ಮಾಡ್ತಾರೆ. ಹಾಗೆ ಈ ಥರ ಲ್ಯಾಪ್ಸ್ ಆಗಿದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ವೇಟ್ ಮಾಡಿ, ವರದಿ ಬಂದ್ಮೇಲೆ ಅದ್ರ ಬಗ್ಗೆ ಹೇಳ್ತೀವಿ. ಈಗ CM ಅವರು ಮಾಹಿತಿ ತಗೊಂಡ, ಯಾಕಂದರೆ ಅವ್ರು ಮಾಡಿದ ನಮ್ಗೆ ಗೊತ್ತಿಲ್ಲ, ಯಾವ ಮಾಡಿದ್ರಿಂದ ಸರ್ಕಾರ ಮಾಡಿದ್ದನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ. ಎಲ್ಲರೂ ಕೂಡ ಡಿಸಿಷನ್ ತೊಗೊಂಡಿದ್ದಾರೆ, ಯಾರ್ಯಾರು ತಪ್ಪಿಸಿದ ಕ್ರಮ ಆಗಬೇಕಂತ. ನೋಡೋಣ, ವರದಿ ಬರಲಿ, ಅದರಲ್ಲಿ ತಪ್ಪಿಲ್ಲ ಅಂತಂದರೆ ಮತ್ತೆ ಅದಕ್ಕೆ ದಾರಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.